ಕೆಪಿಟಿಸಿಎಲ್ ನೌಕರರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಕರ್ನಾಟಕ ರಾಜ್ಯ ವಿದ್ಯುತ್ ಕಾರ್ಮಿಕರ ಫೆಡರೇಷನ್ನ ಗೌರವ ಅಧ್ಯಕ್ಷರಾದ ಎಸ್ ವರಲಕ್ಷ್ಮಿ ಅವರು ಒತ್ತಾಯಿಸಿದ್ದಾರೆ. ಮೈಸೂರಿನ ಪತ್ರಕರ್ತರ ಭವನದಲ್ಲಿ ಇಂದು ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ಇಂಧನ ಇಲಾಖೆಯಲ್ಲಿ ಗುತ್ತಿಗೆ ಪದ್ಧತಿಯನ್ನು ನಿಷೇಧಿಸಿ ವಿದ್ಯುತ್ ನೌಕರರನ್ನು ಕಾಯಂಗೊಳಿಸಬೇಕು ಎಂದು ರಾಜ್ಯ ಸರ್ಕಾರವನ್ನ ಆಗ್ರಹಿಸಿದರು. ದೇಶದ ಯಾವುದೇ ರಾಜ್ಯದಲ್ಲಿ ಪ್ರಸರಣದಲ್ಲಿರುವ ಶಿಫ್ಟ್ ಆಪರೇಟರ್ ಮತ್ತು ಹೆಲ್ಪರ್ಸ್ಗಳು ಗುತ್ತಿಗೆಯಲ್ಲಿಲ್ಲ. ಈ ರೀತಿಯ ಪದ್ಧತಿ ಕೇವಲ ಆಂಧ್ರಪ್ರದೇಶ ರಾಜ್ಯದಲ್ಲಿ ಮಾತ್ರವೇ ಇತ್ತು. ಈಗ ಅಲ್ಲಿಯೂ ಕೂಡ ಅವರನ್ನ ಕಾಯಂ ಮಾಡಲಾಗಿದೆ. ತಮಿಳುನಾಡು, ಕೇರಳ, ಆಂಧ್ರ ಮತ್ತು ತೆಲಂಗಾಣ ರಾಜ್ಯಗಳಲ್ಲಿ 75,000 ಗುತ್ತಿಗೆ ನೌಕರರನ್ನು ಕಾಯಂ ಮಾಡಲಾಗಿದೆ. ಅದರಂತೆ ರಾಜ್ಯ ಸರ್ಕಾರವು ಸೇವಾ ಜ್ಯೇಷ್ಠತೆ ಆಧಾರದಲ್ಲಿ ಒಂದು ಬಾರಿಗೆ ಕಾಯಂ ಮಾಡಬೇಕು. ಸಮಾನ ಕೆಲಸಕ್ಕೆ ಸಮಾನ ವೇತನ ಜಾರಿ ಮಾಡಬೇಕು ಎಂದು ವರಲಕ್ಷ್ಮಿ ಅವರು ಒತ್ತಾಯಿಸಿದರು. ಕಾರ್ಮಿಕರು ಅವರ ಬದುಕು ಸಂಪೂರ್ಣವಾಗಿ ಇವತ್ತು ಕಗ್ಗತ್ತಲಾಗ್ತಾ ಇದೆ. ಕಗ್ಗತ್ತಲು ಅನ್ನೋ ಒಂದು ಪದವನ್ನು ನಾನು ಯಾಕೆ ಬಳಕೆ ಮಾಡ್ತಾ ಇದ್ದೀನಿ ಅಂದರೆ, ಕೆಪಿಟಿಸಿಎಲ್ ನಿಮಗೆ ಗೊತ್ತಿದೆ, ವಿದ್ಯುತ್ ಉತ್ಪಾದನೆ, ವಿದ್ಯುತ್ ಪ್ರಸರಣ ಮತ್ತು ವಿದ್ಯುತ್ ಸರಬರಾಜು, ಈ ಥರದ 3 ವಿಭಾಗಗಳಾಗಿ ನಮ್ಮ ಸರ್ಕಾರ ಮಾಡಿದೆ. ಅದು ಎಲ್ಲವೂ ಕೂಡ ವಿಭಾಗ ಮಾಡಿದ್ದೇವೆ. 2003 ವಿದ್ಯುತ್ ಶಕ್ತಿ ಕಾಯ್ದೆ 70ರ ಗುತ್ತಿಗೆ ಪದ್ಧತಿ ನಿಯಂತ್ರಣ ಮತ್ತು ನಿಷೇಧ ಕಾಯ್ದೆ ಪ್ರಕಾರ ಕೂಡ ಮೂಲ ಕೆಲಸಗಳಿಗೆ ಗುತ್ತಿಗೆ ಇರಬಾರದು ಅಂತ ಹೇಳ್ತಾರೆ. ಆದರೆ ಇಲ್ಲಿ ವಿದ್ಯುತ್ ಉತ್ಪಾದನೆ ಅನ್ನುವಂಥದ್ದು ಕೂಡ ಬಹಳ ಮುಖ್ಯವಾದ ಕೆಲಸ, ಪ್ರಸರಣ ಮಾಡೋದು ಕೂಡ ಬಹಳ ಮುಖ್ಯವಾದ ಕೆಲಸ, ಸರಬರಾಜು ಮಾಡೋದು ಬಹಳ ಮುಖ್ಯವಾದ ಕೆಲಸ. ಈ 3 ವಿಭಾಗಗಳಲ್ಲೂ ಕೂಡ ಇವತ್ತು ಸ್ಟೇಷನ್ ಆಪರೇಟರ್ ಅಂತ ನಾವು ಹೇಳ್ತೀವಿ, ಸ್ಟೇಷನ್ ಹೆಲ್ಪರ್ ಅಂತ ಹೇಳ್ತೀವಿ, ಮೀಟರ್ ರೀಡರ್ ಅಂತ ಹೇಳ್ತೀವಿ, ಗ್ಯಾನ್ಮೆಂಟ್ಸ್ ಅಂತ ಹೇಳ್ತೀವಿ ಮತ್ತು ಸಿಬ್ಬಂದಿ, ಈ ರೀತಿಯ ಇದರ ವಿಭಾಗಗಳಲ್ಲಿ ಇಡೀ ರಾಜ್ಯದ ಒಳಗೆ ಸುಮಾರು 30,000ಕ್ಕಿಂತಲೂ ಕೂಡ ಹೆಚ್ಚು ಯುವಕರು ಇವತ್ತು ಅಲ್ಲ, ಎಲ್ಲರೂ ಕೂಡ ಡಿಪ್ಲೊಮೊ, ITI ಮತ್ತು ಬೇರೆ ಬೇರೆ ತರಹದ ಈ ರೀತಿಯ ಪದವಿಗಳನ್ನ ಪಡೆದುಕೊಂಡು ಇಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇಂಧನ ಇಲಾಖೆ ಒಂದು ಮಾದರಿ ಇಲಾಖೆ ಆಗಬೇಕು. ಯಾಕೆಂದ್ರೆ ಅದು ಸರ್ಕಾರದ ಒಂದು ನಿಗಮ. ಸೊ ಸರ್ಕಾರದ ನಿಗಮ ಅಂದಾಗ ಎಲ್ಲ ಕಾರ್ಮಿಕ ಕಾನೂನುಗಳನ್ನು ಕೂಡ ಅವರು ಜಾರಿ ಮಾಡಬೇಕು. ಆದರೆ ಕರ್ನಾಟಕದ ಇಂಧನ ಇಲಾಖೆ ಅದನ್ನು ಸಂಪೂರ್ಣವಾಗಿ ಇವತ್ತು ಗಾಳಿಗೆ ತೂರಿದೆ. ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ, ನಂಬರ್ 1, ಮೂಲ ಕೆಲಸಕ್ಕೆ ಗುತ್ತಿಗೆ ಕಾರ್ಮಿಕರನ್ನ ತಗೊಂಡಿರೋದು. ಸೊ ನಾವೀಗ ಏನ್ ಹೇಳ್ತಾ ಇದ್ದೀವಿ, ಆಯ್ತು ನೀವು 20 ವರ್ಷಗಳಿಂದ ಗುತ್ತಿಗೆ ಕಾರ್ಮಿಕರನ್ನ ಇಲ್ಲಿ ನೀವು ದುಡಿಮೆ ಮಾಡಿಸ್ತಾ ಇದ್ದೀರಿ, ಅವರನ್ನ ಕಾಯಂ ಮಾಡಿ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ ನಾವು ಕಾಯಂ ಮಾಡೋಕ್ಕಾಗಲ್ಲ. ಗೋಮಾತೆಯನ್ನ ಪೂಜೆ ಮಾಡುವ ನಾಯಕರು ಯಾವತ್ತಾದ್ರೂ ಸೆಗಣಿ ಎತ್ತಿದ್ದಾರಾ? ಮೇಯಿಸಿ ಹುಲ್ಲು ಹಾಕಿ ಹಾಲು ಕರೆದು ಡೈರಿಗೆ ಹಾಕಿದ್ದಾರಾ ಎಂದು ಬಿಜೆಪಿ ನಾಯಕರ ವಿರುದ್ಧ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಲೇವಡಿ ಮಾಡಿದ್ದಾರೆ. ಮೈಸೂರಿನ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನಡೆದ ಗ್ರಾಮ ಜನಾಧಿಕಾರ ಸಮಾವೇಶದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಬಡಕಲಾದ ವಯಸ್ಸಾದ ಹಸುಗಳನ್ನು ರೈತರು ಏನು ಮಾಡಬೇಕು ಎಂದು ಕೇಳಿದ್ರೆ ಮಂತ್ರಿ ಅಶೋಕ್ ನಮ್ಮ ಮನೆಗೆ ಕಳುಹಿಸಿ ಅಂತಾರೆ. ದುಡ್ಡು ಕೊಟ್ಟು ತಗೊಳ್ಳಪ್ಪ ಅಂದ್ರೆ ಉಸಿರಿಲ್ಲ ಎಂದು ವ್ಯಂಗ್ಯವಾಡಿದ್ರು. ಕಾಂಗ್ರೆಸ್ ಜೆಡಿಎಸ್ ಸಮ್ಮಿಶ್ರ ಸರ್ಕಾರ ಬೀಳಲು ಸಿದ್ದರಾಮಯ್ಯ ಕಾರಣ ಎಂದು ಆರೋಪಿಸಿರುವ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರ ಆರೋಪಕ್ಕೆ ಪ್ರತಿಕ್ರಿಯಿಸಿದ ಅವರು, ನಾನು ಸಮ್ಮಿಶ್ರ ಸರ್ಕಾರ ಬೀಳಿಸಬೇಕು ಅಂತಂದ್ರೆ ಕುಮಾರಸ್ವಾಮಿ ಸಿಎಂ ಆಗೋಕೆ ಸಾಧ್ಯವೇ ಇರಲಿಲ್ಲ ಎಂದರು. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹಾಗೂ ಅವರ ಪುತ್ರ ಬಿವೈ ವಿಜಯೇಂದ್ರ ವಿರುದ್ಧ ವಾಗ್ದಾಳಿ ನಡೆಸಿದ ಸಿದ್ದರಾಮಯ್ಯ, ಯಡಿಯೂರಪ್ಪ ಚೆಕ್ ಮೂಲಕ ಲಂಚ ತೆಗೆದುಕೊಳ್ಳುತ್ತಿದ್ರೆ ಅವರ ಮಗ ವಿಜಯೇಂದ್ರ ಆರ್ಟಿಜಿಎಸ್ ಮೂಲಕ ಲಂಚ ತಗುತ್ತಿದ್ದಾರೆ. ಇಂಥವರಿಗೆ ಜೈಕಾರ ಹಾಕ್ತಾರೆ. ಹೀಗಾದ್ರೆ ಸಮಾಜ ಉಳಿಯುತ್ತಾ ಎಂದು ಪ್ರಶ್ನಿಸಿದರು. ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಬಿಜೆಪಿಯನ್ನ ಸೋಲಿಸಲು ಒಬ್ಬೊಬ್ಬರು ಮಾತ್ರ ಚುನಾವಣೆಗೆ ನಿಲ್ಲಿ. ನಿಮ್ಮ ಕಡೆಯವರಿಗೆ ನೀವೇ ಪ್ರತಿಸ್ಪರ್ಧಿಯಾದ್ರೆ ಗೆಲುವು ಕಷ್ಟ. ಇದರ ಬಗ್ಗೆ ಗಮನ ಹರಿಸಬೇಕು. ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಗೆಲ್ಲಬೇಕು ಎಂದರಲ್ಲದೆ ನಾಳೆಯಿಂದಲೇ ಕಾಂಗ್ರೆಸ್ನವರು ಪ್ರಚಾರ ಆರಂಭಿಸಿ ಎಂದು ಕರೆ ನೀಡಿದರು. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ನಾಯಕತ್ವ ಕುರಿತು ಮಾತನಾಡಿದ ಅವರು, ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಪರ್ಯಾಯ ಲೀಡರ್ಶಿಪ್ ಬಗ್ಗೆ ಚಿಂತೆ ಬಿಡಿ. ಈ ಕ್ಷೇತ್ರದಲ್ಲಿ ಎಂಎಲ್ಎ ಆಗಲು ಸಾಕಷ್ಟು ಜನರಿಗೆ ಅರ್ಹತೆ ಇದೆ. ಬಿಜೆಪಿಯವರು ಯಾರ್ಯಾರದ್ದು ತಲೆ ಹೊಡೆದು ದುಡ್ಡು ತಂದು ಸುರಿತಾರೆ. ಅದಕ್ಕೆ ತಲೆ ಕೆಡಿಸಿಕೊಳ್ಬೇಡಿ. ಈ ಬಾರಿ ನಾವು ಎಲ್ಲಾ ಪಂಚಾಯಿತಿಗಳನ್ನು ಗೆದ್ದು ಬರಬೇಕು. ಅದಕ್ಕಾಗಿ ಎಲ್ಲರೂ ಪ್ರಚಾರದಲ್ಲಿ ತೊಡಗಿಕೊಳ್ಳಿ ಎಂದು ಹೇಳಿದರು. ಈಗಾಗಲೇ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್, APMC ಆಕ್ಟ್ ಇದಕ್ಕೆಲ್ಲ ಬೆಂಬಲ ಕೊಡ್ಬೇಕು. ಆ ಕಡೆ ಏನಪ್ಪ ಎಲ್ಲ ಅಲ್ಲಿಗೆ ಸಪೋರ್ಟ್ ಮಾಡ್ಬೋದು. ಗೋಹತ್ಯೆ ಮಸೂದೆ
ನಾನೇನ್ ಹೇಳಿದೆ, ಈಗ ಗೋಹತ್ಯೆ ಮಸೂದೆ ಇದೆ ಕರ್ನಾಟಕದಲ್ಲಿ, ನಿಮ್ಮ ಮನೆಗೆ ಇಟ್ಕೋ ಎಲ್ಲನೂ. ಇದು ನಮ್ಮ ವಾದ. ಇದು ರೈತರು ಸರಿ ಅಂತಾರೋ ಇಲ್ಲ ಅಂತಾರೋ ಹೇಳಿ ನೋಡೋಣ. ನೀವು ನಮ್ಗೇನಿಲ್ಲ, ಅವ್ರ ಪರವಾಗಿದ್ರೆ ನಾವು ಸಾಕತೆ ಒಬ್ಬ ವಯಸ್ಸು ಕೊನೆವರೆಗೂ ವಯಸ್ಸಾಗೋವರೆಗೂ ಅವರು ಗೋಮಾತೆ ಪೂಜೆ ಮಾಡ್ತಾರಲ್ಲ, ಅವ್ರು ಯಾವತ್ತಾರು ಸಗಣಿ ಎತ್ತಿದ್ದಾರಪ್ಪ ಹೇಳಿ ನೋಡ. ಯಾವತ್ತಾರು ಗಂಜಲ ಎತ್ತಿದಾರ? ಯಾವತ್ತಾರು ಸಗಣಿ ಬೆರಣಿ ತಟ್ಟಿದಾರ? ಯಾವತ್ತಾರು ಗೊಬ್ಬರ ಹೊತ್ಕೊಂಡು ಹೋಗಿ ಹೊಲಕ ಹಾಕಿದಾರ? ಯಾವತ್ತಾರು ತಿಪ್ಪು ಸುರಿದಿದಾರ? ಯಾವತ್ತಾರು ಮಾಡಿದಾರ? ಏಯ್ ಕೂತ್ಕೊಳ್ರಿ ಅಲ್ಲಿ. ಏಯ್ ಅವ್ನ ಯಾವನ ಓಡಾಡೋನು ಕೂತ್ಕೋ. ಏನ್ ಅರ್ಧ ಗಂಟೆ ಹಸ್ಕೊಂಡಿರಕ್ಕಾಗಲ್ವಾ? ಕೂತ್ಕೊಳ್ರಿ ಎಲ್ಲ. ಯಾರು ಎದ್ರೆ ಲೇ ನೋಡಿ ಅಲ್ಲಿ ಅವ್ರನ್ನೆಲ್ಲ ಕೂತ್ಕೊಳಕ್ ಕೇಳಲಿ. ಇದು ವಿರೋಧ ಮಾಡಿದ್ರೆ ನಾವು ಸಿದ್ದರಾಮಯ್ಯನವರು ಗೋಹತ್ಯೆ ಪರವಾಗಿದ್ದಾರೆ, ಮುಸಲ್ಮಾನರ ಪರವಾಗಿದ್ದಾರೆ, ಕ್ರಿಶ್ಚಿಯನ್ರ ಪರವಾಗಿದ್ದಾರೆ. ಎಸ್.ಎಂ. ಕೃಷ್ಣ 5 ವರ್ಷ ಮುಗಿಸ್ಲಿಲ್ಲ, ಯಡಿಯೂರಪ್ಪ 5 ವರ್ಷ ಮುಗಿಸ್ಲಿಲ್ಲ, ಕುಮಾರಸ್ವಾಮಿ 5 ವರ್ಷ ಮುಗಿಸ್ಲಿಲ್ಲ, ಜೆ.ಎಸ್. ಪಟೇಲ್ 5 ವರ್ಷ ಮುಗಿಸ್ಲಿಲ್ಲ, ದೇವೇಗೌಡ 5 ವರ್ಷ ಮುಗಿಸ್ಲಿಲ್ಲ, ಬೊಮ್ಮಾಯಿ 5 ವರ್ಷ ಮುಗಿಸ್ಲಿಲ್ಲ, ಧರಮ್ ಸಿಂಗ್ 5 ವರ್ಷ ಮುಗಿಸ್ಲಿಲ್ಲ, ವೀರಪ್ಪ ಮೊಯ್ಲಿ 5 ವರ್ಷ ಮುಗಿಸ್ಲಿಲ್ಲ, ಬಂಗಾರಪ್ಪ 5 ವರ್ಷ ಮುಗಿಸ್ಲಿಲ್ಲ. ದೇವರಾಜ ಅರಸನವ್ರ ನಂತರ ಸಿದ್ದರಾಮಯ್ಯ 5 ವರ್ಷ ಮುಗಿಸ್ಬಿಟ್ನಲ್ಲ, ಅದು ಹೊಟ್ಟೆ ಊರಿ ಏನು ಇದ್ದೇನೆ. ನನ್ನನ್ನ ಚಾಮುಂಡೇಶ್ವರಿ ಕ್ಷೇತ್ರದ ಜನ ಸೋಲಿಸ್ಬೇಕಾಗಿತ್ತ ಹೇಳಿ ನೋಡೋಣ. ಹೇಳಿ ನೀವೇ ಒಂದ್ಸಾರಿ ಪ್ರಶ್ನೆ ಹಾಕಳಿ. ಸೋಲ್ಸಕ್ಕೆ ಏನ್ ಕಾರಣಗಳಿದ್ದೋ? 1, 2, 3, 4 ಇದಕ್ಕೋಸ್ಕರ ಸೋಲ್ಸಿದೀವಿ. ನನ್ನ ವಿರುದ್ಧ ನಿಂತಿದ್ದಂತ ಅಭ್ಯರ್ಥಿಗಳಿಗೆ ಪ್ಲಸ್ ಪಾಯಿಂಟ್ಗಳು 1, 2, 3, 4. ಸಿದ್ದರಾಮಯ್ಯನಿಗಿಂತ ಜಾಸ್ತಿ ಪ್ಲಸ್ ಪಾಯಿಂಟ್ಸ್ ಗಳಿದಾವೆ ಹೇಳಿ ನೋಡೋಣ. ಲೂಟಿ ಯಡಿಯೂರಪ್ಪ ಚೆಕ್ ಮೂಲಕ ಲಂಚ ತಗೋತಾ ಇದ್ದ. ಅವನ ಮಗ ವಿಜಯೇಂದ್ರ ಇದ್ದಾನಲ್ಲ, RTGS ಮೂಲಕನೇ ಲಂಚ ತಗೋತಾ ಇದ್ರೆ ಮುಂದೆ ಮುಂದ್ಕೊಂಡು ಹೋಗ್ಬಿಟ್ಟಿದ್ದಾರೆ. 7,40,00,000 ರೂಪಾಯಿ 7,40,00,000 ರೂಪಾಯಿ ಯಡಿಯೂರಪ್ಪನ ಮಗನ ಅಕೌಂಟಿಗೆ RTGS ಮೂಲಕ ದುಡ್ಡು ಬಂದಿದೆ. 40 ಲಕ್ಷ ರೂಪಾಯಿ RTGS ಮೂಲಕ ಅವನ ಅಕೌಂಟಿಗೆ ದುಡ್ಡು ಬಂದಿದೆ. ಇದನ್ನೆಲ್ಲ ಸಹಿಸ್ಕೊಳ್ಬೇಕಾ? ನಮ್ಮ ಕಾಲದಲ್ಲಿ ಈಗ ನಡೆದಿತ್ತ ಯಾವಲಾರು? ಏನ ಯಡಿಯೂರಪ್ಪನ ಮಗನಿಗೆ ಜಿಂದಾಬಾದ್ಗಳೆಷ್ಟು, ಕೂಗೋದೆಷ್ಟು, RTGS ಮೂಲಕ ದುಡ್ಡು ತಕೊಳ್ಳೋನಿಗೆ. ಇದೀಗ ಮೈಸೂರು ಪ್ರವಾಸದಲ್ಲಿರುವ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪ್ರತಿಭಟನೆಯ ಬಿಸಿ ತಗುಲಿದೆ. ನಂಜನಗೂಡಿನ ತಾಂಡ್ಯ ಕೈಗಾರಿಕಾ ಪ್ರದೇಶದಲ್ಲಿರುವ ಐಟಿಸಿ ಕಾರ್ಖಾನೆಯ ಕಾರ್ಮಿಕರು ಸಿದ್ದರಾಮಯ್ಯ ಅವರ ನಿವಾಸದ ಮುಂದೆ ಪ್ರತಿಭಟನೆ ನಡೆಸಿ ತಮ್ಮ ಬೇಡಿಕೆಗಳ ಈಡೇರಿಕೆಗಾಗಿ ಒತ್ತಾಯಿಸಿದರು. ಗುತ್ತಿಗೆ ಕಾರ್ಮಿಕರನ್ನ ಕಾಯಂಗೊಳಿಸುವುದು, ಮೇಲಾಧಿಕಾರಿಗಳ ಕಿರುಕುಳವನ್ನು ತಪ್ಪಿಸುವುದು, ವಜಾ ಮಾಡಲ್ಪಟ್ಟಿರುವ ಕಾರ್ಮಿಕರನ್ನು ಪುನರ್ ನೇಮಕ ಮಾಡಿಕೊಳ್ಳುವುದು ಮುಂತಾದ ಬೇಡಿಕೆಗಳನ್ನು ಈಡೇರಿಸುವಂತೆ ಕಾರ್ಖಾನೆಯ ಆಡಳಿತ ಮಂಡಳಿಯ ಮೇಲೆ ಒತ್ತಡ ಹೇರಿ ಕಾರ್ಮಿಕರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಒತ್ತಾಯಿಸಿ ಮೈಸೂರಿನ ಸಿದ್ದರಾಮಯ್ಯ ಅವರ ನಿವಾಸದ ಮುಂದೆ ಧರಣಿ ನಡೆಸಿದರು. ಅವರನ್ನ ಭೇಟಿ ಮಾಡಿದ ಸಿದ್ದರಾಮಯ್ಯ ಅವರು ಮನವಿ ಪತ್ರವನ್ನ ಸ್ವೀಕರಿಸಿ ಅವರ ಅಹವಾಲುಗಳನ್ನ ಆಲಿಸಿದ್ರಲ್ಲದೆ ಅವರ ಬೇಡಿಕೆಗಳ ಈಡೇರಿಕೆಗೆ ಸಂಬಂಧಿಸಿದಂತೆ ಮಾತುಕತೆ ನಡೆಸುವುದಾಗಿ ಭರವಸೆ ನೀಡಿದರು. ಅಸಮರ್ಥ ಮ್ಯಾನೇಜರ್ ರಾಜೇಂದ್ರ ಬಾಬುಗೆ, ಅಸಮರ್ಥ ಮ್ಯಾನೇಜರ್ ರಾಜೇಂದ್ರ ಬಾಬುಗೆ, ಅಸಮರ್ಥ HR ಗೌತಮ್ ಪನ್ನಚ್ಚನಿಗೆ, ಅನ್ಫಿಟ್ HR ಗೌತಮ್ ಪನ್ನಚ್ಚನಿಗೆ ಬೇಕೇ ಬೇಕು. ಕೊರೋನಾದ
ಎರಡನೇ ಅಲೆ ಶುರುವಾಗುವ ಆತಂಕ ಇರೋದ್ರಿಂದ ಶಾಲೆಗಳನ್ನು ಆರಂಭ ಮಾಡುವುದಕ್ಕೆ ಮುಂಚೆ ಚೆನ್ನಾಗಿ ಯೋಚನೆ ಮಾಡಿ ಎಂದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜ್ಯ ಸರ್ಕಾರಕ್ಕೆ ಸಲಹೆ ನೀಡಿದ್ದಾರೆ. ಕೊರೋನಾ ತಾಂತ್ರಿಕ ಸಲಹಾ ಸಮಿತಿಯು ಹಸಿರು ನಿಶಾನೆ ನೀಡಿರುವ ಹಿನ್ನೆಲೆಯಲ್ಲಿ ರಾಜ್ಯ ಶಿಕ್ಷಣ ಸಚಿವರು ಶಾಲೆಗಳನ್ನು ಆರಂಭ ಮಾಡಲು ಸಿದ್ಧತೆ ನಡೆಸುತ್ತಿರುವುದಾಗಿ ಹೇಳಿಕೆ ನೀಡಿರುವ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಅವರು, ಕೊರೋನಾ ಕಡಿಮೆ ಆದರೆ ಶಾಲಾ ಕಾಲೇಜುಗಳನ್ನು ಆರಂಭ ಮಾಡಲಿ, ಆದರೆ ಕೊರೋನಾ ಹೆಚ್ಚಾದರೆ ಆರಂಭಿಸುವುದು ಬೇಡ. ಕೊರೋನಾದ ಎರಡನೇ ಅಲೆ ಶುರುವಾಗುವ ಆತಂಕ ಇರೋದ್ರಿಂದ ಅದನ್ನು ನೋಡಿಕೊಂಡು ಸರಿಯಾದ ಕ್ರಮ ಕೈಗೊಳ್ಳಲಿ ಎಂದು ಹೇಳಿದರು. ಮಾಸ್ಕ್ ಧರಿಸುವುದು ಕಡ್ಡಾಯವಾಗಬೇಕು, ಸಾಮಾಜಿಕ ಅಂತರ ಕಾಪಾಡಬೇಕು. ಸರ್ಕಾರಿ ಶಾಲೆಯಾದ್ರೂ ಸರಿ, ಅಲ್ಲಿ ನಿಯಮ ಪಾಲಿಸಬೇಕು. ಹಾಗಿದ್ರೆ ಮಾತ್ರ ಶಾಲಾ ಕಾಲೇಜುಗಳನ್ನು ತೆರೆಯಲಿ ಎಂದ ಅವರು, ಪಠ್ಯಕ್ರಮ ಕಡಿತಗೊಳಿಸುವುದು ಸರ್ಕಾರಕ್ಕೆ ಬಿಟ್ಟ ವಿಷಯ. ಸಮಯ ಕಡಿಮೆ ಇರುವ ಕಾರಣ ಹಾಗೆ ನಿರ್ಧಾರ ಮಾಡಿರಬಹುದು, ಆದರೆ ಮಕ್ಕಳಿಗೆ ಅನುಕೂಲವಾಗುವಂತೆ ನಿರ್ಣಯ ಕೈಗೊಳ್ಳಲಿ ಎಂದು ಸುದ್ದಿಗಾರರಿಗೆ ತಿಳಿಸಿದರು. ಇತ್ತೀಚೆಗೆ ವಿಧಾನ ಪರಿಷತ್ನಲ್ಲಿ ನಡೆದ ಗಲಾಟೆಗೆ ಸಂಬಂಧಿಸಿದಂತೆ ಪ್ರತಿಕ್ರಿಯೆ ನೀಡಿದ ಸಿದ್ದರಾಮಯ್ಯ ಅವರು, ಮೊದಲು ತಪ್ಪು ಮಾಡಿದವರು ಬಿಜೆಪಿಯವರು. ಸದನದಲ್ಲಿ ಬಾರಿಸಿದ ಬೆಲ್ ಮುಗಿಯುವ ಮುನ್ನವೇ ಉಪಸಭಾಪತಿ ಕುರ್ಚಿಯ ಮೇಲೆ ಕುಳಿತಿದ್ದೇಕೆ? ಸಭಾಪತಿ ಹಾಜರಿರುವಾಗ ಅವರು ಹೀಗೆ ಮಾಡಿದ್ದು ಸರಿಯೇ? ಹೀಗಾಗಿ ಬಿಜೆಪಿಯವರೇ ಮೊದಲು ಪ್ರಚೋದನೆ ನೀಡಿದ್ರು ಎಂದರು. ಉಪಮುಖ್ಯಮಂತ್ರಿ ಸಭಾಪತಿ ಪೀಠದ ಬಳಿಗೆ ಹೋಗಿದ್ದೇಕೆ? ಅಲ್ಲೇ ಅವರಿಗೇನು ಕೆಲಸವಿತ್ತು? ಸಚಿವ ಮಧುಸ್ವಾಮಿ ಮಾರ್ಷಲ್ಲೆಗೆ ಹೊಡೆಯಲು ಹೋಗಿದ್ರು. ಸಚಿವರಾಗಿ ಅವರು ಹೀಗೆ ವರ್ತಿಸಬಹುದೇ? ಇಷ್ಟೆಲ್ಲ ಇದ್ರೂ ಬಿಜೆಪಿಯವರು ಸುಳ್ಳು ಹೇಳಿ ನಮ್ಮ ಮೇಲೆ ಆರೋಪ ಹೊರಿಸಿ ನಂಬಿಸಲು ಯತ್ನಿಸುತ್ತಿದ್ದಾರೆ. ನಾನು ಅಂದಿನ ಘಟನೆಯನ್ನು ಸಮರ್ಥಿಸಿಕೊಳ್ಳುವುದಿಲ್ಲ, ಆದರೆ ಇಡೀ ಘಟನೆಯಲ್ಲೇ ಬಿಜೆಪಿಯೇ ಖಳನಾಯಕ ಎಂದು ಹೇಳುತ್ತೇನೆ ಎಂದು ಸಿದ್ದರಾಮಯ್ಯ ಹೇಳಿದರು. ಕೋವಿಡ್ ಇದೇ ರೀತಿ ಇನ್ನೂ ಕಡಿಮೆ ಆಯ್ತಾ ಹೋದ್ರೆ ಮಾಡಲಿ, ಶಾಲಾ ಕಾಲೇಜುಗಳು ಮಾಡಬಹುದು, ಅಂದರೆ ಕಡಿಮೆ ಆಗ್ತಾ ಹೋಗ್ಬೇಕು. ಬಟ್ ಸೆಕೆಂಡ್ ಅಲೆ ಬರ್ತದೆ ಅಂತ ಮಾತುಕತೆ ನಡೀತಲೇ ಇರ್ತದೆ, ಚರ್ಚೆ ನಡೀತಲೇ ಇರ್ತದೆ. ಸೆಕೆಂಡ್ ಅಲೆ ಬಂದರೆ ಮಾಡಬಾರ್ದು. ಇದು ಹಿಂಗೆ ಕಡಿಮೆ ಆಗ್ತಾ ಹೋಯ್ತಾ ಇದ್ದರೆ ಮಾಡಬಹುದು. ನಡೆದಂತ ಒಂದು ಸಭೆಯಲ್ಲಿ ಪರ್ಯಾಯ ನಾಯಕ ಬೇಕು ಅಂತ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಕಾರ್ಯಕರ್ತರು ಹೇಳ್ತಾ ಇದ್ರು. ಒಳ್ಳೆ ಬೆಳವಣಿಗೆ. ಪರ್ಯಾಯ ನಾಯಕರು ಇರಬೇಕಲ್ಲ ಯಾವಾಗಲೂ, ನಾನೇ ಶಾಶ್ವತ ಅಲ್ವಲ್ಲ. ಸಿದ್ದರಾಮಯ್ಯನವರು ಸೋತಲೆಯಲ್ಲಿ ಬರ್ತಾ ಇಲ್ಲ, ನಮ್ಗೆ ಯಾರು ನಾಯಕರಿಲ್ಲ, ಎರಡನೇ ಅದೆಲ್ಲ ನಿಜ. ನಾನು ಸೋತ ಮೇಲೆ ಒಂದು ಸಾರಿನೂ ಹೋಗಿಲ್ಲ ಅಲ್ಲಿಗೆ. ಇವತ್ತೇ ಮೊದಲನೇ ಮೀಟಿಂಗ್ ಮಾಡ್ತಾ ಇರೋದು. ಹೋಗಿಲ್ಲ ಅನ್ನೋದು ನಿಜ. ನೋಡಪ್ಪ, ನಾನು ಮುಂದಿನ ಚುನಾವಣೆಯಲ್ಲಿ ನಿಲ್ಲಬೇಕೋ ಬೇಡವೋ ಅನ್ನೋದು ಇನ್ನೂ ಕೂಡ ನಾನು ಮೆಂಟಲಿ ಪ್ರಿಪೇರ್ ಆಗಿಲ್ಲ. ನಂಬರ್ 1. ನಂಬರ್ 2, ನಿಲ್ಲದಾದರೆ ಎಲ್ಲಿ ನಿಲ್ಲಬೇಕು ಅಂತಕ್ಕಂಥದ್ದನ್ನು ಯೋಚನೆ ಮಾಡ್ತೀನಿ. ಅದು ಇನ್ನೂ ಕೂಡ ಒಂದು 5-6 ತಿಂಗಳು, 1 ವರ್ಷ ಆದಮೇಲೆ ಯೋಚನೆ ಮಾಡ್ತೀನಿ. ಈಗಲೇ ಏನು ಹೇಳೋಕ್ಕಾಗಲ್ಲ. ಗ್ರಾಮ ಪಂಚಾಯತಿ ಚುನಾವಣೆಗೆ ಕಾಂಗ್ರೆಸ್ ತಯಾರಿ ಆಗಿದೆ ಕಾಂಗ್ರೆಸ್ಗೆ. ಬಿಕಾಸ್ ಇದು ಪಕ್ಷದ ಮೇಲೆ ಎಲ್ಲ ನಡೀತಾ ಇರೋ ಚುನಾವಣೆ ಅಲ್ಲ, ಇದು ಸಿಂಬಲ್ ಮೇಲೆ ಇಲ್ಲ ಈ ಚುನಾವಣೆ. ಆದರೂ ನಾವು ಎಲ್ಲ ಕಡೆ ಅಬ್ಸರ್ವರ್ಸ್ನ ಹಾಕಿದ್ದೀವಿ. ಅಬ್ಸರ್ವರ್ಸ್ ಎಲ್ಲ ಕಡೆ ಹೋಗಿದ್ದಾರೆ, ಕಾರ್ಯಕರ್ತರನ್ನ ಉರುಪುಗೊಳಿಸಿ ಬಂದಿದ್ದಾರೆ. ಇವ್ರದ್ದೇನು ಕೊಡುಗೆ ಏನಪ್ಪ ಅಂತಂದರೆ, ರಾಮಾ ಜೋಯಿಸ್ರ ಕೈನಲ್ಲಿ ಪೆಟಿಷನ್ ಹಾಕ್ಸಿದ್ದು 73rd 74th ಅಮೆಂಡ್ಮೆಂಟನ್ನು, ಅದು ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ಹಾಕ್ಸಿದ್ದು. ಅಷ್ಟು ಕೊಡುಗೆ ಇವ್ರದ್ದು ಅಷ್ಟೇ. ಸರ್, ಮೊನ್ನೆ ವಿಧಾನ ಪರಿಷತ್ ನಡೆದ ಗಲಾಟೆ ವಿಚಾರದಲ್ಲಿ ಬಿಜೆಪಿಯವರೆಲ್ಲರೂ ಕೂಡ ಕಾಂಗ್ರೆಸ್ನೇ ವಿಲನ್ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾವಾಗಲೂ ಕಳ್ಳರು ಅಂತ ಒಪ್ಕೋತಾರ? ನಾ ಕಳ್ತನ ಮಾಡಿದ್ದೀನಿ ಅಂತ ಒಪ್ಕೋತಾರ? ತಪ್ಪು ಮಾಡಿದವರು ತಪ್ಪು ಮಾಡಿದ್ದೀವಿ ಅಂತ ಒಪ್ಕೊಳ್ಳೋರು ಭಾಳ ವಿರಳ. ಇನ್ನೂ ಬೆಲ್ಲು ನಿಂತಿಲ್ಲ. ಚೇರ್ಮನ್ರು ಅವ್ರ ಚೇಂಬರ್ನಲ್ಲಿದ್ದಾರೆ. ಬೆಲ್ ನಿಲ್ಲಕ್ಕೂ ಮುಂಚಿತವಾಗಿ ಚೇರ್ಮನ್ ಇರುವಾಗ ಡೆಪ್ಟಿ ಚೇರ್ಮನ್ನ ಕರ್ಕೊಂಡೋಗಿ ಕುಳ್ಳಿಸ್ತಾರಲ್ಲ, ಅದು ಲೀಗಲ್ಲ ಇಲ್ಲೀಗಲ್ಲ? ಅದು ಗೂಂಡಾಗಿರಿನ ಅಲ್ವಾ? ವಾಟ್ ರೈಟ್ ಹಿ ಹ್ಯಾಸ್, ವಾಟ್ ಪವರ್ಸ್ ದೇ ಹ್ಯಾವ್? ಕರ್ನಾಟಕ ಜಾನಪದ ಅಕಾಡೆಮಿಯ ವತಿಯಿಂದ ವಿಶ್ವ ಜಾನಪದ ದಿನಾಚರಣೆಯ ಅಂಗವಾಗಿ ಜಾನಪದ ಸುಗ್ಗಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಅಕಾಡೆಮಿಯ ಮೈಸೂರು ಜಿಲ್ಲಾ ಸದಸ್ಯ ಸಂಚಾಲಕರಾದ ಶ್ರೀವತ್ಸ ಅವರು ತಿಳಿಸಿದ್ದಾರೆ. ಮೈಸೂರಿನ ಪತ್ರಕರ್ತರ ಭವನದಲ್ಲಿ ಇಂದು ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ಡಿಸೆಂಬರ್ 20ರ ಭಾನುವಾರ ಬೆಳಗ್ಗೆ 10:30ಕ್ಕೆ ಮೈಸೂರಿನ ಕಲಾಮಂದಿರದಲ್ಲಿ ಕಾರ್ಯಕ್ರಮ ನಡೆಯಲಿದ್ದು, ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಸ್ಟಿ ಸೋಮಶೇಖರ್ ಉದ್ಘಾಟನೆಯನ್ನ ನೆರವೇರಿಸಲಿದ್ದಾರೆ ಎಂದರು. ಶಾಸಕರಾದ ಎಲ್ ನಾಗೇಂದ್ರ ಅವರು ಸಮಾರಂಭದ ಅಧ್ಯಕ್ಷತೆ ವಹಿಸಲಿದ್ದು, ಮೇಯರ್ ತಸ್ನೀಂ, ಸಂಸದ ಪ್ರತಾಪ್ ಸಿಂಹ, ಕರ್ನಾಟಕ ಜಾನಪದ ಅಕಾಡೆಮಿಯ ಅಧ್ಯಕ್ಷರಾದ ಮಾತಾ ಬಿ ಮಂಜಮ್ಮ ಜೋಗತಿ ಸೇರಿದಂತೆ ಹಲವು ಗಣ್ಯರು ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದರು.
ಜಾನಪದ ಸುಗ್ಗಿ ಕಾರ್ಯಕ್ರಮದಲ್ಲಿ ಜನಪದ ಜಗುಲಿ ವಿಚಾರ ಸಂಕಿರಣ, ಗೆಜ್ಜೆ ಮಾತಾಡುತ್ತಾವೆ ಎಂಬ ಜಾನಪದ ನೃತ್ಯ, ಬಾರಯ್ಯ ಬೆಳದಿಂಗಳೇ ಎಂಬ ಜಾನಪದ ಸಂಗೀತ ಕಾರ್ಯಕ್ರಮಗಳು ನಡೆಯಲಿವೆ ಎಂದು ಹೇಳಿದರು. ಜಾನಪದ ಕಲಾವಿದರಾದ ನರಸಿಂಹಮೂರ್ತಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿದ್ದರು. ಗೆಜ್ಜೆ ಮಾತಾಡುತ್ತವೆ ಈ ಶೀರ್ಷಿಕೆಗಳನ್ನ ನೀವು ಗಮನಿಸ್ತಾ ಹೋಗ್ಬೋದು. ಗೆಜ್ಜೆ ಮಾತಾಡುತ್ತವೆ ಆ ನೃತ್ಯಗಳ ಮೂಲಕ ಅಂದ್ರೆ ಜಾನಪದ ಗೆಜ್ಜೆ ಮಾತಾಡುತ್ತವೆ ಈ ಶೀರ್ಷಿಕೆಗಳನ್ನ ನೀವು ಗಮನಿಸ್ತಾ ಹೋಗ್ಬೋದು. ಗೆಜ್ಜೆ ಮಾತಾಡುತ್ತವೆ ಆ ನೃತ್ಯಗಳ ಮೂಲಕ ಅಂದ್ರೆ ಜಾನಪದ ಗಮನಕ್ಕೆ ಬರುವ ಹಾಗೆ ನೋಡ್ಕೊಳ್ಬೇಕು ಅಂತ ಹೇಳಿ ಆತ್ಮೀಯವಾಗಿ ಕೇಳಿಸ್ಕೊಳ್ತಾ ಇದ್ದೇನೆ. ಹಾಗೆ ಈ ವಿಚಾರವಾಗಿ ಶ್ರೀಯುತ ನರಸಿಂಹಮೂರ್ತಿ ಅವರು ಕೂಡ ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊಳ್ತೀನಿ. ಮುಂಚೆ ಒಂದೆರಡು ಮಾತಾಡಿದ್ರೆ ರಾಗಿ ಹೊಲದಲ್ಲಿ ತೂಗುವ ಪೈರಿಗೆ ಹಸಿರು ಚೆಲ್ಲೈತೆ, ಹುಚ್ಚೆಣ್ಣು ಸಾಸಿವೆ ಅವರೇ ಸೊಗಡು ಕಂಪು ಹರಡೈತೆ, ಹಸಿರು ಚೆಲ್ಲೈತೆ, ಹುಚ್ಚೆಣ್ಣು ಸಾಸಿವೆ ಅವರೇ ಸೊಗಡು ಕಂಪು ಹರಡೈತೆ, ಸೊಬಗೆ ಸುತ್ತಾಕೊಂಡು ಭೂಮಿ ಬಿಗೈತೆ, ಪವನೇ ನೀಗೈತೆ, ಸುಗಿ ಬ್ಯಾಡೆಗೆ ಸುಗಿ ಬ್ಯಾಡೆಗೆ. ಕೊರೋನಾ ಹಾವಳಿ ಇನ್ನು ಅಂತ್ಯ ಕಾಣದಿದ್ರೂ ರಾಜ್ಯದಲ್ಲಿ ಶಾಲೆಗಳನ್ನು ಆರಂಭಿಸಲು ಸರ್ಕಾರ ಸಿದ್ಧತೆ ನಡೆಸಿದೆ. ರಾಜ್ಯದಲ್ಲಿ ಹೊಸ ವರ್ಷದಿಂದ ಶಾಲೆಗಳನ್ನು ಆರಂಭಿಸಲು ಚಿಂತನೆ ನಡೆಸಲಾಗುತ್ತಿದೆ. ಶಾಲೆಗಳನ್ನು ಯಾವಾಗ ಆರಂಭಿಸಬೇಕು ಎಂಬ ಬಗ್ಗೆ 2 ದಿನಗಳಲ್ಲಿ ನಿರ್ಧರಿಸಲಾಗುವುದು ಎಂದು ರಾಜ್ಯ ಶಿಕ್ಷಣ ಸಚಿವರಾದ ಸುರೇಶ್ ಕುಮಾರ್ ಅವರು ತಿಳಿಸಿದ್ದಾರೆ. ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿಯು ಶಾಲೆ ಆರಂಭಿಸಲು ಸಲಹೆ ನೀಡಿದೆ. ಶಾಲೆಗಳನ್ನು ಆರಂಭಿಸಬಹುದು ಎಂದು ತಜ್ಞರ ತಂಡ ಸಲಹೆ ನೀಡಿದೆ. ಕೊರೋನಾ ಭೀತಿಯ ನಡುವೆಯೂ ಶಾಲೆ ಆರಂಭಿಸಿದರೆ ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕರಿಗೆ ಕೊರೋನಾ ಪರೀಕ್ಷೆ ಕೂಡ ಕಡ್ಡಾಯವಾಗಲಿದೆ. ಇದರ ಬಗ್ಗೆ ಮುಖ್ಯಮಂತ್ರಿಯ ಜೊತೆ ಚರ್ಚಿಸಿ ಅಂತಿಮ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಸಚಿವರು ತಿಳಿಸಿದ್ದಾರೆ. ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ತರಗತಿಗಳನ್ನು ಮೊದಲು ಆರಂಭಿಸಲಾಗುವುದು. ನಂತರ ಉಳಿದ ತರಗತಿಗಳನ್ನು ಆರಂಭಿಸುವ ಬಗ್ಗೆ ಚರ್ಚೆ ನಡೆಸಲಾಗುವುದು. ಶಾಲೆಗಳು ಆರಂಭವಾದಲ್ಲಿ ಜೂನ್ ಅಥವಾ ಜುಲೈ ತಿಂಗಳಲ್ಲಿ ಪರೀಕ್ಷೆಗಳು ನಡೆಯಲಿವೆ. ವಿದ್ಯಾರ್ಥಿಗಳಿಗೆ ಸಾಕಷ್ಟು ಸಮಯ ನೀಡಲಿದ್ದು ಅವರಿಗೆ ತೊಂದರೆಯಾಗದಂತೆ ವೇಳಾಪಟ್ಟಿ ರಚಿಸಲಾಗುವುದು ಎಂದು ಸುರೇಶ್ ಕುಮಾರ್ ತಿಳಿಸಿದ್ದಾರೆ.